ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಾರು ಸಂಪೂರ್ಣ ಶಾಸ್ತ್ರಸಮ್ಮತವಾದ ಕರ್ಮಗಳಲ್ಲಿ ಕಾಮನೆ ಮತ್ತು ಸಂಕಲ್ಪವಿಲ್ಲದೆ ಸಮಸ್ತ ಕರ್ಮಗಳು ಜ್ಞಾನರೂಪಿ ಎಂಬ ಜ್ಞಾನಾಗ್ನಿಯ ಮೂಲಕ ಭಸ್ಮ ಮಾಡ್ತಾನೋ ಅವನನ್ನು ಪಂಡಿತ ಅಂತ ಹೇಳ್ತಾನೆ. ಮುಂದಿನ ಶ್ಲೋಕ ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗದ 20ನೇ ಶ್ಲೋಕ. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಈ ಶ್ಲೋಕದ ಅರ್ಥ, ಕರ್ಮಫಲದಲ್ಲಿ ಆಸಕ್ತಿಯನ್ನು ತೊರೆದು ತಾನು ಎಂದೂ ಇತರ ಬಯಕೆ ಇಲ್ಲದೆ ಯಾರಿಗೂ ತಲೆಬಾಗದ ಭಗವಂತನ ಆಸರೆಯಲ್ಲಿದ್ದು ಸದಾ ನೆಮ್ಮದಿಯಿಂದ ಇರುವವನು ಕರ್ಮದಲ್ಲಿ ತೊಡಗಿದ್ದರೂ ಸಹ ವಾಸ್ತವವಾಗಿ ಅವನು ಏನೂ ಮಾಡೋದಿಲ್ಲ. ಈ ಶ್ಲೋಕದ ಭಾವಾರ್ಥ, ಕೆಲವರಿಗೆ ಅದು ಬೇಕು ಇದು ಬೇಕು ಎನ್ನುವ ಆಸೆ ಇರೋದಿಲ್ಲ, ಆದರೆ ಬಂದಾಗ ಖುಷಿ ಪಡ್ತಾರೆ. ಕರ್ಮಫಲದಲ್ಲಿ ಅತಿಯಾದ ವ್ಯಾಮೋಹ ಒಳ್ಳೆಯದಲ್ಲ. ಭಗವಂತನ ಪ್ರೇರಣೆ ಮಾಡಿದ್ದು ಬಂದಿದೆ ಅಂತ ತಿಳ್ಕೊತಾರೆ. ಅದನ್ನು ಸದ್ವಿನಿಯೋಗ ಮಾಡುವುದು ಹೇಗೆ ಅನ್ನೋದನ್ನು ಯೋಚಿಸಬೇಕು. ಬರಲೇಬೇಕು ಎಂದು ನಿರೀಕ್ಷಿಸಬಾರದು. ನಿರೀಕ್ಷೆ ಇಲ್ಲದೆ ಇದ್ದಾಗ ಬಂದರೆ ಹಾರಾಡಬಾರದು. ಫಲದ ಬಗ್ಗೆ ಅತಿಯಾಗಿ ಮಮತೆ ಇರಬಾರದು. ಇದೊಂದೇ ಮನುಷ್ಯ ಹಾಯಾಗಿ ನೆಮ್ಮದಿಯಿಂದ ಬದುಕಲು ಇರುವ ವಿಧಾನ. ಇದಿಲ್ಲದೆ ಇದ್ದರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಮನುಷ್ಯನು ಹೀಗಾಗಬೇಕು ಹಾಗಾಗಬೇಕು ಅಂತ ಕನಸುಗಳ ಸರಮಾಲೆಯನ್ನು ಕಟ್ತಾ ಹೋಗ್ತಾನೆ. ಅವನು ಬಯಸೋದು ಎಲ್ಲವೂ ಸಿಗೋದಿಲ್ಲ. ಆಗ ಹತಾಶೆ, ದುಗುಡ, ಉದ್ವೇಗ, ಇದರಿಂದ ಮಾನಸಿಕ ವ್ಯಾಕುಲತೆ. ಇನ್ನು ಅಕಾಲದಲ್ಲಿ ಸಂಪತ್ತು ಬಂದುಬಿಟ್ರೆ ಹಾರಾಟ, ಅದರಿಂದ ಜೀವನ ನಾಶ. ಅದಕ್ಕೆ ಬಂತು ಎಂದಾಗಲಿ ಬರಲಿಲ್ಲ ಎಂದಾಗಲಿ ಬರಬೇಕು ಎಂದಾಗಲಿ ತಲೆ ಕೆಡಿಸಿಕೊಳ್ಳಬಾರದು. ಸ್ವಚ್ಛವಾದ ಯೋಚನೆಯಿಂದ ಕರ್ತವ್ಯದಲ್ಲಿ ತೊಡಗಬೇಕು. ಎಂತಹ ಪರಿಸ್ಥಿತಿಯಲ್ಲೂ ಸಂಯಮವನ್ನು ಕಳೆದುಕೊಳ್ಳಬಾರದು. ಈ ರೀತಿ ನಿನ್ನ ಮನಸ್ಸನ್ನು ತರಬೇತಿಗೊಳಿಸುವಂತನೇ ಶ್ರೀಕೃಷ್ಣ. ಯಾರಿಗೂ ತಲೆಬಾಗಬಾರದು. ಭಗವಂತನಿಗೆ ತಲೆಬಾಗಿ ನಡೆದರೆ ತೃಪ್ತಿ ಉಂಟು. ನಾವು ಅತೃಪ್ತಿ ಇಲ್ಲದೆ ಬದುಕೋದನ್ನು ಕಲಿಬೇಕು. ಯಾವುದೋ ಒಂದು ಆಸೆ ಈಡೇರಿಸಿಕೊಳ್ಳೋದಕ್ಕೆ ಎಷ್ಟೋ ಜನರ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ಸ್ವಾರ್ಥ ಮನಸ್ಸಿನಿಂದ ಬದುಕೋದು ಜೀವನವಲ್ಲ. ಯಾರ ಆಶ್ರಯವೂ ಇಲ್ಲದಿರುವ ಭಗವಂತನ ಪ್ರತಿಬಿಂಬವಾಗಿರಬೇಕು. ಭಗವಂತನಂತೆ ನಿರಾಶ್ರಯನಾಗಬೇಕು. ಆಗ ಸದಾ ಭಗವಂತನ ಆಶ್ರಯವಿದೆ ಎನ್ನುವ ಸತ್ಯವನ್ನು ಅರಿತು ಬಾಳಬೇಕು. ಇಲ್ಲಿ ನಿತ್ಯ ತೃಪ್ತೋ ನಿರಾಶ್ರಯ ಅಂತ ಇದೆ. ಅಂದರೆ ಆಸಕ್ತಿಯನ್ನು ಸರ್ವತಾ ತ್ಯಾಗ ಮಾಡಿ ಶರೀರದಲ್ಲಿ ಅಹಂಕಾರ ಬಿಡಬೇಕು, ವ್ಯಾಮೋಹವನ್ನು ಬಿಡಬೇಕು. ಮನುಷ್ಯ ಹೇಗೆ ಅಂದರೆ, ನಾನು ಮಾಡಿದ್ದೇ ನಾನೇ ಆಧಾರ, ನಾನಿಲ್ಲದೆ ಹೋದರೆ ಈ ಕೆಲಸ ನಡೆಯೋದೇ ಇಲ್ಲ ಎನ್ನುವುದನ್ನು ಬಿಡಬೇಕು. ಈಗ ಕೆಲವರನ್ನು ನೋಡಿ, ಒಂದು ಕಂಪ್ನಿಲಿ ಮುಖ್ಯ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಆ ಕಂಪನಿಗೆ ಒಳ್ಳೆ ಲಾಭವೂ ಬರ್ತಾ ಇರುತ್ತೆ. ಆದರೆ ಅವನಿಗೆ ಅಹಂ ಅನ್ನೋದು ಇದ್ದರೆ, ಇದು ನನ್ನಿಂದಲೇ ಆಗಿದ್ದು, ನಾನಿಲ್ಲ ಅಂದರೆ ಈ ಕಂಪನಿ ಬಾಗಿಲು ಹಾಕ್ಕೊಂಡು ಹೋಗುತ್ತೆ ಅಂತ ಇರ್ತಾನೆ. ಒಂದು ಸಲ ಅಲ್ಲೇ ಕೆಲಸ ಬಿಟ್ಟು ನೋಡಿ, ಸ್ವಲ್ಪ ದಿನ ಕಷ್ಟ ಆಗುತ್ತೆ ಕಂಪನಿಗಷ್ಟೇ. ಮತ್ತೆ ಆ ಕಂಪನಿ ಮೊದಲಿನ ಥರ ಲಾಭದಲ್ಲಿ ಮುಂದುವರಿಯುತ್ತೆ. ಅಹಂಪಟ್ಟು ಕೆಲಸ ಬಿಟ್ಟವನು ಕೆಲಸಕ್ಕಾಗಿ ಅಲಿತಾ ಇರ್ತಾನೆ. ಅಹಮ್ಮನ್ನು ಬಿಟ್ಟು ಕರ್ಮ ಮಾಡಿದರೆ ಆ ಭಗವಂತನೇ ಹಿಂದೆ ನಿಂತು ಅವನಿಗೆ ಕರ್ಮ ಮಾಡೋದಕ್ಕೆ ಅವನಿಗೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸ್ತಾನೆ. ಬೇಕಾದ ಯುಕ್ತಿಯನ್ನು ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ, ಉತ್ಸಾಹವನ್ನು ಕೊಟ್ಟು ಆಶ್ರಯ ಕೊಡ್ತಾನೆ. ಈ ಕೆಲಸ ಮಾಡುವಾಗ ಯಾವಾಗಲೂ ತೃಪ್ತನಾಗಿರಬೇಕು. ಬೇಕಾದಷ್ಟು ಮನ್ನಣೆ ಬರಬಹುದು ಅಥವಾ ಜನ ಟೀಕಿಸಬಹುದು. ಅವನು ಹಿಡಿದ ಕೆಲಸ ಲೋಕ ಸಂಗ್ರಹಕ್ಕಾಗಿ ಅಂತ ತಿಳ್ಕೋಬೇಕು. ಅವನಿಗೆ ಯಾರೂ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಯಾರ ಆಶ್ರಯದ ಹಂಗೂ ಇರೋದಿಲ್ಲ. ಆದರೆ ಅವನು ಇತರರಿಗೆ ಆಶ್ರಯನಾಗಿರ್ತಾನೆ. ಇತರರಿಗೆ ನಾನು ಆಶ್ರಯನಾಗಿದ್ದೇನೆ ಎಂಬ ಅಹಂ ಇರೋದಿಲ್ಲ. ದೇವರು ಇತರರಿಗೆ ತನ್ನ ಮೂಲಕ ಇಂತಹ ಆಶ್ರಯವನ್ನು ಕೊಡಿಸಿದ್ದಾನೆ ಅಂತ ಮಾತ್ರ ಭಾವಿಸ್ತಾನೆ. ಈಗ ಕೆಲವರನ್ನು ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಾರೆ, ಯಾರೋ ಬಡವರಿಗೆ ಊಟ ಕೊಡಿಸಿದೆ ಅಂತ ವಿಡಿಯೋ ಮಾಡಿಕೊಂಡು ಬಹಳ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ. ಹಾಗೆ ಮಾಡೋದು ತಪ್ಪು. ಊಟ ಕೊಡಿಸಿ, ಕೆಲಸ ಕೊಡಿಸಿ, ಬಟ್ಟೆ ಕೊಡಿಸಿ ತಪ್ಪಿಲ್ಲ. ಆದರೆ ಅವರ ಸ್ವಾಭಿಮಾನವನ್ನು ತುಳಿದು ನೀವು ಹೀರೋ ಆಗೋದು ತಪ್ಪು. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೀನು ಕರ್ಮದಲ್ಲಿ ತೊಡಗಿದ್ದರೂ ಕೂಡ ವಾಸ್ತವವಾಗಿ ಏನೂ ಮಾಡ್ತಾ ಇಲ್ಲ ಅಂತ. ಯಾಕೆಂದರೆ ಕರ್ಮ ಮಾಡುವವನಲ್ಲಿ ಕರ್ತೃತ್ವ ಭಾವನೆ ಇರೋದಿಲ್ಲ. ಎಲ್ಲ ನನ್ನಿಂದಲೇ ಅನ್ನೋ ಭಾವನೆ ಇರೋದಿಲ್ಲ. ಫಲಾಪೇಕ್ಷೆಯಲ್ಲಿ ಆಸಕ್ತಿ ಇರೋದಿಲ್ಲ. ಒಳ್ಳೆಯ ಸಂಸ್ಕಾರದಿಂದ ಕರ್ಮ ಮಾಡ್ತಾನೆ.
ಸಂಸ್ಕಾರ ಬರಬೇಕಾದರೆ ಮಾಡುವ ಕೆಲಸದ ಮೇಲೆ ಆಸಕ್ತಿ ಇರಬೇಕು. ನಮಗೆ ಭಗವಂತನ ಆಶ್ರಯವಿದೆ ಎನ್ನುವ ಸತ್ಯವನ್ನು ಅರಿತು ಬಾಳಬೇಕು. ಹೀಗೆ ಬದುಕುವ ಮಾನವ ಕರ್ಮದಲ್ಲಿ ತೊಡಗಿದ್ದರೂ ಕೂಡ ಏನನ್ನೂ ಮಾಡೋದಿಲ್ಲ. ಏಕೆಂದರೆ ಭಗವಂತ ಎಲ್ಲವುದಕ್ಕಿಂತ ಮೇಲಿದ್ದಾನೆ ಎನ್ನುವ ಮರ್ಮವನ್ನು ಅರಿತಿರಬೇಕು. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು.